ಥ್ಯಾಂಕ್ ಯು ಮ್ಯಾಮ್. ನಾನು ಕರ್ನಾಟಕದ ಪ್ರಥಮ ಟ್ರಾನ್ಸ್ಜೆಂಡರ್ ವ್ಯಕ್ತಿಯಾಗಿ ಗೌರ್ಮೆಂಟ್ ಸೆಲೆಕ್ಷನ್ ತುಂಬಾ ಖುಷಿ ಇದೆ. ಅದ್ರ ಹಿಂದೆ ತುಂಬಾ ಸ್ಟ್ರಗಲ್, ಹೋರಾಟ, ಪ್ರಯತ್ನ, ತಿರಸ್ಕಾರ, ಅವಮಾನ ತುಂಬಾ ಆಗಿದೆ. ಬಟ್ ಇವಾಗ ಖುಷಿ ಇದೆ. ಅದು ಒಂದು ದೊಡ್ಡ ಲಾಂಗ್ ಸ್ಟೋರಿನೇ ಇದೆ ಮ್ಯಾಮ್. ಅದ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಪ್ರೆಸೆಂಟ್ ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ಪ್ರೆಸೆಂಟ್ ನಾನು ಇವಾಗ ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕಿನಲ್ಲಿ ಗ್ರಾಮ ಆಡಳಿತಾಧಿಕಾರಿ, ನಾವೇನಂತೀವಿ ಗ್ರಾಮ ಲೆಕ್ಕಾಧಿಕಾರಿ, ವಿಲೇಜ್ ಅಪಟೆಂಟ್ ಅಂತ ಅಂತೀವಲ್ಲ, ಅದು ವರ್ಕ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಬೇರೆ ಬೇರೆ ಎಕ್ಸಾಮ್ ಕೂಡ ಬರ್ದಿದ್ದೀರಾ? ಹೌದು, ನಾನು ಒಟ್ಟು 5 ಸರ್ಕಾರಿ ಉದ್ಯೋಗಗಳನ್ನ ಬರೆದು ಕ್ಲಿಯರ್ ಮಾಡಿ ಜಾಬ್ ತಗೊಂಡಿದ್ದೀನಿ. ಆಲ್ರೆಡಿ ಇನ್ನು 2 ಎಕ್ಸಾಮ್ ನ ವೇಟ್ ಮಾಡ್ತಾ ಇದೆ ರಿಸಲ್ಟ್. ಓ ಮೈ ಗಾಡ್, ಒಂದಲ್ಲ ಎರಡಲ್ಲ, ಬರೋಬ್ಬರಿ 5 ಗೌರ್ಮೆಂಟ್ ಜಾಬ್ಗೆ ಸೆಲೆಕ್ಷನ್ ಆಗಿದ್ದಾರೆ. ಹೇಗೆ ಇದೆಲ್ಲ ಸಾಧ್ಯ ಆಯ್ತು? ನನ್ನ ಬದುಕಿನಲ್ಲಿ ಅಪಮಾನ, ಅವಮಾನ, ತಿರಸ್ಕಾರ, ಸಮಾಜ ನೋಡುವಂತ ರೀತಿ, ಅದೇ ನನ್ನ ಲೈಫ್ ನಲ್ಲಿ ನಾನು ಮುಂದೆ ಬರಬೇಕು, ನಾನು ಸಾಧನೆ ಮಾಡಬೇಕು, ನಾನು ಓದ್ಬೇಕು, ಸರ್ಕಾರಿ ಹುದ್ದೆ ಹಿಡಿದು ನಾವೇನು ಅಂತ ಸಮಾಜಕ್ಕೆ ತೋರಿಸ್ಬೇಕು ಅಂತ ನಾನು ಈ ಹುದ್ದೆನ ಪ್ರಯತ್ನ ಪಡಿದ. ಅದ್ರ ಹಿಂದೆ 3 ವರ್ಷಗಳ ಕಾಲ ಸತತ ಪರಿಶ್ರಮ ಇತ್ತು. ಎಷ್ಟೋ ತಿರಸ್ಕಾರಗಳಾದ್ರು, ಸಮಾಜನ ನಮ್ಮನ್ನ ದೂರ ಇಟ್ರು, ಆದ್ರೂ ನಾನು ಮಾಡ್ಲೇಬೇಕು. ಸಲ ನಾನು ಹುಟ್ಟಿರೋದು ಸಾಧ್ಯ ಮಾಡಕ್ಕೋಸ್ಕರ ನನ್ನ ಶಿಕ್ಷಣ ಎಲ್ಲೂ ವ್ಯರ್ಥ ಆಗ್ಬಾರ್ದು. ಅಂಬೇಡ್ಕರ್ ಅವರು ಹೇಳಿದಂಗೆ ಶಿಕ್ಷಣ, ಹೋರಾಟ, ಸಂಘಟನೆ ಮೇನ್. ಒಬ್ಬ ವ್ಯಕ್ತಿಗಿದ್ರೆ ಅವನ ಲೈಫೇ ಬೇರೆ ಕಡೆ ಹೋಗುತ್ತೆ ಅಂತ ತಿಳ್ಕೊಂಡು ನಾನು ಕಂಪ್ಲೀಟ್ ಆಗಿ ನಾನು ರೆಡಿ ಆದೆ. ಅದಕ್ಕೆ 3 ಇಯರ್ಸ್ ಸತತ ಪರಿಶ್ರಮದಿಂದ ಕಷ್ಟಪಟ್ಟೆ. ಥ್ಯಾಂಕ್ಸ್ ಗಾಡ್ ನಂಗೆ ಜಾಬ್ ಸಿಕ್ತು ಮ್ಯಾಮ್. 5 ಗೌರ್ಮೆಂಟ್ ಎಕ್ಸಾಮ್ಗೆ ಸೆಲೆಕ್ಷನ್ ಆಗಿದ್ದೀನಿ ಅಂತ ಹೇಳಿದ್ರಲ್ಲ, ಯಾವ್ದ್ಯಾವ್ದು ಮ್ಯಾಮ್? 5 ಅಂದ್ರೆ ನಾನು ಮುಂಚೆ ಕೆಪಿಟಿಸಿಎಲ್ ಅಲ್ಲಿ ವಿದ್ಯುತ್ ಇಲಾಖೆಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಮುಂಚೆ ಫಸ್ಟ್? ಹೌದು. ಆಮೇಲೆ ನಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಫಾರೆಸ್ಟ್ ಗಾರ್ಡ್ ಆಗಿ ಜಾಬ್ ಆಯ್ತು. ಅದನ್ನ ಬೇರೆ ಕಾರಣಗಳಿಂದ ಅದನ್ನ ಹೋಗ್ಲಿಲ್ಲ. ಆಮೇಲೆ ವಿಲೇಜ್ ಅಕೌಂಟೆಂಟ್ 3 ಡಿಸ್ಟ್ರಿಕ್ಟ್ಸ್ ಸೆಲೆಕ್ಟ್ ಆಯ್ತು ಮ್ಯಾಮ್. ಆಕ್ಚುಲಿ ನಂದು ಯಾವ ಡಿಸ್ಟ್ರಿಕ್ಟ್? ಫಸ್ಟ್ ನಂದು ಉತ್ತರ ಕನ್ನಡ ಕೊಡಗು ಡಿಸ್ಟ್ರಿಕ್ಟ್ ಆಯ್ತು. ನಾನು ಉತ್ತರ ಕನ್ನಡ ಬಿಟ್ಟು ಕೊಡಗು ಪ್ರಿಫರೆನ್ಸ್ ಕೊಟ್ಟೆ. ಆಮೇಲೆ ಮತ್ತೆ ಎಕ್ಸಾಮ್ ಕಾಲ್ ಆಗಿ ಎಕ್ಸಾಮ್ ಬರ್ದು ಮತ್ತೆ ರಾಮನಗರ ಜಿಲ್ಲೆಗೆ ಆಯ್ತು. ರಾಮನಗರ ಜಿಲ್ಲೆ ಏನಕ್ಕೆ ಹೋಗ್ಲಿಲ್ಲ ಅಂದ್ರೆ ನಂದು ಆ ಟೈಮ್ ಅಲ್ಲಿ KS ಬರ್ದಿದ್ದು ಪ್ರಿಲಿಮಿನರಿ ಕ್ಲಿಯರ್ ಆಗಿತ್ತು ಆಲ್ರೆಡಿ ಮ್ಯಾಮ್. ಪ್ರಿಲಿಮಿನರಿ ಕ್ಲಿಯರ್ ಆಗಿ ಮೇನ್ಸ್ ಎಕ್ಸಾಮ್ ಟೈಮ್ ಇತ್ತು. ಆ ಟೈಮಲ್ಲಿ ನಾನು KS ಮೇನ್ ಚಾಯ್ಸ್ ಮಾಡ್ಬೇಕು. ಅದಕ್ಕೆ 100% ಎಫರ್ಟ್ ಹಾಕ್ತೆ. ಅದು ಹೌದು. ಪ್ರಿಲಿಮಿನರಿ ಕ್ಲಿಯರ್ ಆಗಿ ಮೇನ್ಸ್ ಎಕ್ಸಾಮ್ ಬರ್ದಿನಿ, ರಿಸಲ್ಟ್ ವೇಟ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆ PDO ಮೊನ್ನೆ ಲಾಸ್ಟ್ 1 ಮಂತ್ ಹಿಂದೆ ನಾನು ವೆರಿಫಿಕೇಶನ್ ಹೋಗಿ ಬಂದೆ ಮ್ಯಾಮ್. ಐ ಹೋಪ್ ಅದು ಆಗೋ ಚಾನ್ಸಸ್ ಇದೆ. ಅಂದ್ರೆ ಎಲ್ಲಾ ಫೀಲ್ಡ್ ಅಲ್ಲಿ ಸೆಲೆಕ್ಷನ್ ಆಗಿದ್ದೀರಾ? ಹೌದು ಮ್ಯಾಮ್. ಓಕೆ. ಅಂದ್ರೆ ಒಬ್ರಿಗೆ ಲೈಫ್ ಅಲ್ಲಿ ಒಂದು ಜಾಬ್, ಗೌರ್ಮೆಂಟ್ ಜಾಬ್ ಸಿಗದೆ ತುಂಬಾ ಕನ್ಸಾಗಿರುತ್ತೆ. ಆದ್ರೆ ನಿಮ್ಮ ಕೈಯಲ್ಲಿ 5 ಇದೆ ಇವಾಗ. ವಾವ್, ರಿಯಲಿ ಗ್ರೇಟ್.